ಮೊದಲೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಎಲ್ಲರೂ ಬಂದು ಮಾತಾಡಿದ್ದಾರೆ, ನನಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ಡ್ಯಾನ್ಸ್ ನಂಬರ್, ನನ್ನ ಫಸ್ಟ್ ಪ್ರಾಪರ್ ಡ್ಯಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಿದೆ, ಸರ್ ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆ. ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಇಸ್ ಅನ್ ಅಮೇಸಿಂಗ್ ಡಾನ್ಸರ್ ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜಲ್ಲಿ ಬಂದಮೇಲೆ, ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನನ್ನ ಕಾನ್ಫಿಡೆನ್ಸ್ ಬರೋವರೆಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್, ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ, ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್, ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀರಾ. ನಂದು ಗ್ಲಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲಾಮರ್ ಆಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಪ್ರೇಮ್ಸ್, ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ವಿ. ಆ್ಯಂಡ್ ದೇವರ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಪುಷ್ ಮಾಡಿಬಿಟ್ಟು, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ದಟ್ ಇಸ್ ವೆರಿ ಮೋಟಿವೇಟೆಡ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಸಚಿನ್ ಬಸೂರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ವೆರಿ ನೈಸ್ ಸಿಂಗಿಂಗ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮ ವಾಯ್ಸಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಸರ್ ಪ್ರಮೋದ್ ಸರ್, ಲಿರಿಕ್ಸ್ ಆರ್ ಅಮೇಸಿಂಗ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹಾಡು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದಷ್ಟು ಹುಕ್ ಸ್ಟೆಪ್ಸ್ ಬಿಟ್ಟಿದ್ದೀರಿ, ಎಲ್ಲರೂ ಅದನ್ನ ಸ್ವಲ್ಪ ಟ್ರೆಂಡ್ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲ, ನೆಕ್ಸ್ಟ್ ನೀವು ಮಾಡಿದ್ಮೇಲೆ ಅವ್ರು ಟ್ರೆಂಡ್ ಮಾಡ್ತಾರೆ. ಎಲ್ರೂ ಬಿಟ್ರಿ ಮಹಂತೇಶ್ ಅವ್ರ ಹೆಸರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ನೋಡಿ, ಹೇಳ್ತಿದ್ದಾರೆ. ಅಯ್ಯೋ ಮಹಂತೇಶ್ ಅವರೇ, ಸಾರಿ ಮಹಂತೇಶ್ ಅವರೇ, ವೆರಿ ನೈಸ್. ಅಂದರೆ ನಮ್ದು ಇಬ್ಬರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಅಮೇಸಿಂಗ್ ಆ್ಯಕ್ಟರ್ ಅವರು. ಆನ್ ಸ್ಟೇಜ್ ಆಫ್ ಸ್ಟೇಜ್ ಎರಡರಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಇದು ಕಾಮಿಡಿ ಮಾಡ್ತಿರ್ತಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರನೇ ನಾನು ಇಷ್ಟು ದೂರ ಬಂದಿರೋದು ನನ್ನ ಜರ್ನಿಯಲ್ಲಿ. ಇನ್ನು ಮುಂದೆ ನೀವೇ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ನಮ್ಮ ಸಿನಿಮಾ ಹಾಡಿನ ಸಪೋರ್ಟ್ ಮಾಡಿ. ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡಿರೋದ್ರಿಂದ ಹಾಡು. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮಗೆ. ಥ್ಯಾಂಕ್ ಯು. ಪತ್ರಕರ್ತರಿಗೆ, ನನ್ನ ಎಲ್ಲ ಫ್ಯಾನ್ಸ್, ನಮ್ಮ ಬಾಯ್ಸ್ ಟೀಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶಿ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ಇಲ್ಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತಾಡಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ. ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಹಂತೇಶ್ ಸರ್. ಯಾವುದೊಬ್ಬ ಹೀರೋಗೆ ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡೋದು ಬೇರೆ. ಇದು ತುಂಬಾನೇ ಖುಷಿ ಕೊಡ್ತು ನಮಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದು ನಾವು ಒಂದು ಸಾಂಗ್ ಮಾಡಿದ್ವಿ. ಡೆಫಿನೆಟ್ಲಿ ಏನಕ್ಕೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಹಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಮೆಲ್ಲರನ್ನೂ
ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾದ ಸ್ಟೆಪ್ಸು. ನನಗೆ ಅದೇನೆ ಯಾವಾಗ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ಇಷ್ಟು ಸಾಕು ವರ್ಕ್ ಆಗುತ್ತೆ ಸುಮ್ಮನೆ ಅಂತ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕ್ವೀನ್ ಏನಾದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ಈ ಸಾಂಗ್ ಎಲ್ಲ ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಈ ನೆಕ್ಸ್ಟ್ ಮಧುರ ಮುಗುಳ್ನಾಗೆ. ಸೊ ಅದು ಒಂದು 4 ಸಾಂಗ್ಸ್ ಎಲ್ಲಾನು ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ರದ್ದು ಒಂದು ತಗಫಾರ್ ಇತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಆಗ್ಲಿಲ್ಲ. ತುಂಬಾ ವರ್ಷಗಳು ನಮ್ಮಿಬ್ರದ್ದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವ, ಏನ್ ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯ್ತು, ನಾ ಹೆಂಗೋ ಒಪ್ಕೊಂಡೆ. ಅವರು ಕನ್ವಿನ್ಸ್ ಮಾಡಿದ್ರು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕೆಸ್ಟ್ ಸಿನಿಮಾ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂಡ್ ರಿಲೀಸ್ ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬಾ ಜನಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ತುಂಬಾ ವರ್ಷಗಳು ಆರ್ಟಿಸ್ಟ್ ರಾಂಗ್ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಅಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನ್ ಬೇಕು, ಈ ಸೆಟ್ಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನನ್ಗೆ ಕೊಡ್ಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದು ಕರೆಕ್ಟಾಗಿ ವಿಶ್ವಾಸ್ ಅವ್ರ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನ್ಗೆ ಈ ತರ ಆಗುತ್ತೆ. ಎರಡು ದಿನ ಮಾಡೋದಲ್ಲ ಸರ್, ಇದು 2 days. ನಂಗೆ ತೋರಿಸೋರೆಲ್ಲ ಕೇಳ್ತಾರೆ ಹೆಂಗ್ ಮಾಡಿದ್ರೆ ಇದನ್ನ ಅಂತ. ಅದನ್ನ ಹೇಳಿದ್ರೆ ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ 6 ತಿಂಗಳಲ್ಲಿ ಫಾಸ್ಟ್ ಆಗಿ ಮಾಡ್ಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ ನಿಮ್ಮ ಬ್ಯಾನರ್ ಅಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ ಪ್ರೇಮ್ ಸರ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ಅವ್ರು ಅದನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಅಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ಒಂದು ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ co-actor ಫಾರ್ ಮೀ. ಅಂಡ್ ನನ್ನ ಅಗೇನ್ಸ್ಟ್ ಆಗಿರ್ಲಿ, ಜೊತೆಗಾಗಿರ್ಲಿ, ಏನೋ ಒಂದು ನಮ್ಗೆ ಪ್ರತಿಯೊಂದು ಇಂಪ್ರವೈಸೇಷನ್ ತುಂಬಾ ಹೆಲ್ಪ್ ಮಾಡೋರು ಸರ್. ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ನಾವು ಒಂಚೂರು ಅದರಿಂದ ಕಲಿತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ರಚನಾ, ಪ್ರಾಕ್ಟೀಸ್ ಇಂದ ಆಗಿರ್ಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿಲ್ಲ, ನಾನು ಡ್ಯಾನ್ಸರ್ ನಾನು ಒಂದು ಈಗ ಕಲಿತಾ ಇರೋ ಚಿಕ್ಕ ಪುಟ್ಟ ಡ್ಯಾನ್ಸರ್ ತರ. ಬಟ್ ಅವ್ರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲ್ದು ಪ್ರಾಕ್ಟೀಸ್ ಮಾಡಿ ಸೆಟ್ ಅಲ್ಲಿ ನನ್ನ ಎನರ್ಜಿ ಮ್ಯಾಚ್ ಮಾಡೋದು ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಟ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಟ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಅಂಡ್ ಯು ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಹಾಂತೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ನೋಡ್ಬೇಕು, ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದು ಕೇಳ್ಕೊಳ್ಳೋದೇನಂದ್ರೆ, ನಾನು ಹೀರೋ ಆಗಕ್ಕೆ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ. ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕೇಳಿ, ಒಬ್ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಏನು ಸರ್ ನೋಡಿ ಒಂದು ಎಡಿಷನ್ ಅದು ತೆಗಿಬೋದು. ಆಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ನಾನು ಫೋಟೋ ತೆಗ್ದ, ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಮಗಳದು ತೆಗ್ದೆ, ನಿಮ್ಮ ಮಗಂದು ತೆಗ್ದೆ.
ನನ್ನ ಮೊಮ್ಮಗಳಿಂದ ತೆಗೆದ್ಬಿಡೋನು. ಎಲ್ರಿಗೂ ನಮಸ್ಕಾರ. ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ, ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. And first of all, I'm very thankful to Avinash sir and Garima madam, entire your family. Thanks for coming for Kannada industry. You produced the Kannada movie. And ತುಂಬ ಖುಷಿಯಾಗಿದೆ ಏನಂದರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪಳೆ ಬರಲಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದ್ರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮಿಲಾಡ್, ಥ್ಯಾಂಕ್ ಯು ಮಿಲಾಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಕೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲ್ ಹಲ್ಲುಚ್ಚಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್, ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಎಲ್ಲ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನ ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಲಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡ್ಯಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಜೆನ್ಸಿಗೆ ನಾವು ಅಂತ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂತ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಿ ಇದೇ ಸೆಪ್ಟೆಂಬರ್ 25 ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವ್ರು ಇರ್ಬೋದು, ಪ್ರಮೋದ್ ಮಲ್ವಂತಿ ಅವ್ರು ಇರ್ಬೋದು, ಮುರಳಿ ಇರ್ಬೋದು, ಅದು ಎಡಿಟರ್ಸು ಆ್ಯಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು ಸರ್. ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ, ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, 1-2 ಸಾಲ ಎಕ್ಸ್ಟ್ರಾ ಬರೆಯೋದಿರ್ಬೋದು, 1-2 ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾ ನಾವು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂತ ಪ್ರತಿಭೆ ನೀನ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಅಂಡ್
ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಿದೆ ಸಾಂಗ್ ನೋಡಿ. ಮಾಸ್ಟರ್ ಈ ಸಾಂಗು ನಾನು ಅಣ್ಣ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮ್ಗೆ ಏನು ಸರ್ ಡ್ಯಾನ್ಸ್ ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ರ ಮೇಡಮ್, ನೀವು ಸೂಪರ್ ಆಗಿ ಮಾಡಿದ್ರ. ಆಮೇಲೆ ಕಾಸ್ಟ್ಯೂಮ್ ವಂಡರ್ಫುಲ್ ಆಗಿ, ನನಗೆ ಲೈಫಲ್ಲಿ ಆ ಥರದ ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕೊಂಡು ರೋಡಲ್ಲಿ ಹೋಗ್ಬೇಕಂತ. ಬಟ್ ರಚನೆ ಆಗ್ತಾರೆ ಕಾಸ್ಟ್ಯೂಮ. ಹಿಂಗೇನು ಮೇಡಮ್ ಎಸ್ ಬಹಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಎಂಟೈರ್ ಫ್ಯಾಮಿಲಿ ಜೊತೆ ಆಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನಾನು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟ್ ಇಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಡ್ ಬರ್ತಾನೆ, ಇಂಟರ್ವಲ್ ಇಂದ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಕೊಡ್ತಾನೆ, ನಾ ಇಟ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫ್. ಸೊ ಅದು ಖುಷಿ ಇದೆ. ಪಾತ್ರನೂ ಚೆನ್ನಾಗಿ ಬಂದಿದೆ. ಏನು ಹೇಳಿಲ್ಲ, ಹಾಗೇನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಹಿಂದಿ ಥೋड़ा आता ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್, ಇನ್ನೂ ಒಳ್ಳೆದಾಗಿ, ಇನ್ನೂ ಇದೇ ತರ ನಮ್ಗೆಲ್ಲರಿಗೂ ಕೆಲಸ ಕೊಡಿ. ಥ್ಯಾಂಕ್ ಯು ಮಹಂತೇಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಧರ್ಮಣ್ಣ, ನೀವೇನ್ ಹೇಳ್ತೀರಿ? ಫಸ್ಟ್ ಹಾಫ್ ಎಳೆದು ಕೊಟ್ಟಿದ್ದೀರಂತಲ್ಲ ಅವರಿಗೆ, ಏನ್ ಹೇಳ್ತೀರಿ? ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತೆ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕ್ ಅಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗ್ ಅಲ್ಲಿ. ಬಹಳ ಖುಷಿ ಆಯ್ತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸ್ ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ, ಏನಂತಂದ್ರೆ ಸಾಂಗ್ ಆದ್ಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದ್ರೆ ಸಾಧ್ಯನೇ ಇಲ್ಲ ಇದನ್ನ ಮಾಡಕ್ಕೆ ಹೇಳಿದ್ರೆ ಒಂದೂವರೆ ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಹುಕ್ ಸ್ಟೆಪ್ ಖಂಡಿತವಾಗ್ಲೂ ಬರೋದು. ಅವರೇ ಹೇಳ್ಬಿಟ್ರು ನಿಮ್ ಕೈ ಆಗಲ್ಲ ಬಿಡಿ ಸರ್ ಅಂತ ಹೇಳೇ ಕಳಿಸಿ ಬರ್ಕೊತಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು, ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಬರ್ಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ, ಅದು ಡ್ಯಾನ್ಸ್ ಅಲ್ಲಿ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರ್, ಸುಮಾರು ಜನ ನಮಗೆ ನೆನಪು ಬರೋದು ಅವರು, ವಿನೋದ್ ರಾಜ್ಕುಮಾರ್ ಸರ್, ಇವರೆಲ್ಲ ನೋಡಿದ್ರೆ ನಮಗೆ ನೆನಪಾಗ್ತಿತ್ತು.